ಬೆಣ್ಣೆ ಹೆಂಗಿದೆ? ಬೆಣ್ಣೆ ನೋಡಿ, ಬೆಣ್ಣೆ ಗಟ್ಕ ತಿಂತಾ ಇದ್ರೆ ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್. ಮತ್ತೆ ಇವತ್ತು ನಾವು ಹಾಸನ್ ಬಂದಿದ್ವಿ. ಏನೋ ಬೇರೆ ವರ್ಕ್ ಮೇಲೆ ಬಂದಿದ್ವಿ. ಮೇನ್ ಚಾನಲ್ ಪ್ರಮೋಷನ್ ವಿಡಿಯೋ ಇತ್ತು ಇವತ್ತು. ನಾವು ಇನ್ನೊಂದು ಚಾನಲ್ ಇದೆ ಗೆಲ್ವಿನ ಗುಟ್ಟು ಅಂತ. ಹೌದು, ಆ ವಿಡಿಯೋ ಇತ್ತು, ಕಾಲ್ ಮಾಡಿದ್ರು, ಬಂದಿದ್ವಿ. ನಾವಿವತ್ತು ನಾಷ್ಟಕ್ಕೆ ಗಜಾನನ ರಿಫ್ರೆಶ್ಮೆಂಟ್ ಹೋಟ್ಲು ಹೋಗೋಣ ಅಂತಿದ್ದೀವಿ. ಹೌದು, ಮಸಾಲೆ ದೋಸೆ ಫೇಮಸ್ಸು. ಬೆಣ್ಣೆ ಮಸಾಲೆ ದೋಸೆ ತುಂಬ ಫೇಮಸ್, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು, ನಿಮಗೂ ತಿಂದು ನಿಮಗೂ ತೋರಿಸ್ತೀವಿ, ಬನ್ನಿ. ಹೌದು. ಯಾಕಂದ್ರೆ ಇನ್ನ 4 ಕಿಲೋಮೀಟರ್ ಇದೆ ಅಲ್ಲಿಗೆ. ಹಾಸನಲ್ಲಿ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಗಜಾನನ ಹೋಟೆಲ್. ಅಲ್ಲಿ ಮಸಾಲೆ ದೋಸೆ ಅಂತೂ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ತುಂಬಾ ಜನ ಈ ಹೋಟೆಲ್ ಬಂದು ವಿಸಿಟ್ ಮಾಡಿದ್ರೆ ಕಮೆಂಟಲ್ಲಿ ಕೂಡ ತಿಳಿಸಿ ಹೇಗಿರುತ್ತೆ ಟೇಸ್ಟು, ಹೇಗಿತ್ತು ಅದು ಕೂಡ ತಿಳಿಸ್ಬೋದು. ಗಜಾನನ ಹೋಟೆಲ್ಲು ದೋಸೆ ತುಂಬಾನೇ ಫೇಮಸ್ಸು. ನಿಮಗೂ ಕೂಡ ಹೇಗಿರುತ್ತೆ ಹಾಸನಲ್ಲಿ ಈ ಹೋಟೆಲಲ್ಲಿ ದೋಸೆ ಅಂತ ನಿಮಗೂ ತಿಳಿಸ್ಕೊಡ್ತೀವಿ. ಹಾಗೆ ನೋಡ್ತಾ ಇರಿ ಕೊನೆ ತನಕ ವಿಡಿಯೋ. ಹೋಗ್ತಾ ಇದ್ದೀವಿ. ತುಂಬ ಜನ ಫ್ಯಾಮಿಲಿ ಬರ್ತಾನೆ ಇರ್ತಾರೆ ಈ ಹೋಟೆಲ್ಗೆ ಟಿಫನ್ಗೆ. ಬೆಳಿಗ್ಗೆ ಆದರೆ ಸಾಕು. ನಾನಿವನು ಇಲ್ಲಿಗೆ ಬೆಳಿಗ್ಗೆ ಟಿಫನ್ಗೆ ಅಂತಲೇ ಚಾಯ್ಸ್ ಮಾಡಿಕೊಂಡು ಹಾಸನ್ಗೆ ಬಂದಾಗ ಇಲ್ಲೇ ಮಾಡೋಣ ಅಂತಲೇ ಹೋಗ್ತಾ ಇರೋದು. ಅಲ್ಲೇನು ನೋಡ್ತಾ ಇದ್ದೀರಾ ಅದೇ ಗಜಾನನ ಹೋಟೆಲ್. ಮಸಾಲೆ ದೋಸೆ ಅಂತೂ ಸೂಪರ್ ಆಗಿರುತ್ತೆ. ಇಲ್ಲಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ದೋಸೆ ಫೇಮಸ್, ತುಂಬಾ ಚೆನ್ನಾಗಿರುತ್ತೆ. ದೋಸೆ ತುಂಬಾ ಫೇಮಸ್. ಹೋಟೆಲ್ ಕೂಡ ಎಂಟ್ರಿ ಆಗ್ತಾ ಇದ್ದೀವಿ. ಕೌಂಟ್ರಲ್ಲಿ ಯಾರು ಇಲ್ಲ. ಫಸ್ಟ್ ಕುತ್ಕೋಬೇಕಾ? ನೋಡ್ತಾ ಇರ್ಬೋದು, ಫ್ಯಾಮಿಲಿಗೆ ಒಂದು ಒಳ್ಳೆ ಹೋಟೆಲ್ ಅಂತಲೇ ಹೇಳ್ಬೋದು. ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗೋಣ. ಹ್ಯಾಂಡ್ ವಾಶು ಇಲ್ಲಿ ಚೇಂಜ್ ಮಾಡಿಬಿಡೋದು. ಮುಂಚೆ ಹೆಂಗಿರಲಿಲ್ಲ, ಆ ಕಡೆ ಇತ್ತಲ್ಲ ಎಂಟ್ರಿ. ಫಸ್ಟ್ ಆ ಕಡೆ ಇತ್ತು, ಬಟ್ ಇವಾಗ ಈ ಕಡೆ ಮಾಡಿದ್ದಾರೆ. ಇದೇ ಹೋಟೆಲ್ ಆ ಕಡೆ ಇತ್ತು ಅನಿಸುತ್ತೆ ಎಂಟ್ರಿ ಅಲ್ಲ? ಅಲ್ಲಿ ತಾಂಟೆ ಎಂಟ್ರಿ ಯಾವಾಗ? ಎರಡು ಕಡೆನೇ ಇದೆ. ಎರಡು ಕಡೆನೇ ಎಂಟ್ರಿ. ಯಾಕಂದರೆ ಎಲ್ಲಿ ಬೇಕಾದ್ರೂ ಕುತ್ಕೋಬೋದು. ನೋಡ್ತಾ ಇರ್ಬೋದು ತುಂಬ ಜನ ಫ್ಯಾಮಿಲಿ ಇದ್ದಾರೆ. ಇದು ಕುತ್ಕೊಳ್ಳೋದಾ? ಬೆಣ್ಣೆ ಮಸಾಲೆನಾ? ಬೆಣ್ಣೆ ಮಸಾಲೆ, 2 ಬೆಣ್ಣೆ ಮಸಾಲೆ ತಗೊಬಿಡೋದ ಇವತ್ತು? ಏನು ಬೇಕು? ನೀನು ಡೈರೆಕ್ಟ್ ಅಲ್ವಣ್ಣ, ಬೆಣ್ಣೆ ಬೇಡಕಣ. ಡೈರೆಕ್ಟ್ ಬೆಣ್ಣೆಗೆ ಬೆಣ್ಣೆ 2 ಬೆಣ್ಣೆ ಮಸಾಲೆ ತಗೋತಾ ಇದ್ದೀವಿ. ದೋಸೆ ತುಂಬಾ ಫೇಮಸ್. ಅದರಿಂದ 2 ಬೆಣ್ಣೆ ಮಸಾಲೆ ಟಿಫನ್ಗೆ ಸವಿಬೇಕು. ಆರ್ಡ್ರ್ ಕೂಡ ಇವಾಗ ಕೊಡ್ತೀವಿ. ಇದು ಸಾಕಲ್ವ, ಏನು ಬೇಡ? ಹಾಸನ್ಗೆ ಯಾರಾದರೂ ಬೆಣ್ಣೆ ಮಸಾಲೆ 2. ಹಾಸನ್ಗೆ ತುಂಬ ಜನ ಬರೋರು ಇದ್ದರೆ ಬೆಳಗ್ಗೆ ಟೈಮಲ್ಲಿ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಬಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಪ್ರೈಸ್ ಕೂಡ ನಿಮಗೆ ವರ್ತ್ ಇರುತ್ತೆ ಅಲ್ವಾ? ಏನು ಪ್ರೈಸ್ ಇದೆ ಗೊತ್ತಿಲ್ಲ. 60. ನಾವು ಬಂದಾಗ 60 ರೂಪಾಯಿನೇ ಇತ್ತು. ಲಾಸ್ಟ್ ಟೈಮ್ ಎಷ್ಟಿತ್ತು? 60 ರೂಪಾಯಿನೇ ಇತ್ತು ಅವಾಗ. 60 ಇತ್ತಾ? 50 ಇತ್ತು, ಈಗ ಗೊತ್ತಿಲ್ಲ. ಹೌದು ಹೌದು, ಲಾಸ್ಟ್ ಟೈಮ್ ಬಂದಾಗ 60 ರೂಪಾಯಿನೇ ಇತ್ತು. ಬಟ್ ಇವಾಗ ಆಯಿತು, ನಾವೊಂದು 6 ಮಂತ್ಸ್, ಒಂದು 1 ಇಯರ್ ಹತ್ರನೇ ಆಯಿತು ಬಂದು. ಇವಾಗ ನೋಡೋಣ ಏನು ಪ್ರೈಸ್ ಇದೆ ಅಂತ. ಬಟ್ ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವನು 3 ಟೈಮ್ ಬಂದಿದ್ದ. ನಾವು ವಿಡಿಯೋ ಪ್ರಮೋಷನ್ ಇಲ್ಲ, ನಾನು ಬಂದಿದ್ದು ಹೌದು, ಯಾವುದೋ ಇದ್ರ ಮೇಲೆ ಪ್ರಮೋಷನ್. ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಟೈಮಲ್ಲಿ ಏನೋ ಬಂದಿದ್ವಿ ಅನ್ಸುತ್ತೆ. ಚಿಕ್ಕಮಂಗ್ಳೂರು ನಾವೇ ಹೋಗಿದ್ವಿ. ನಾನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದು ಬೈಕಲ್ಲಿ ಆವಾಗ. ಹೌದು, ಮತ್ತೆ ಬಂದಿರಲಿಲ್ಲ, ಕಾರಲ್ಲೇ ಹೋಗಿದ್ದು. ಹೌದು. ಆವಾಗ ಇದೇ ಥರ ನಮಗೆ ಬೇರೆ ಚಾನಲ್ ಪ್ರಮೋಷನ್ ಬಂದಿದ್ವಿ. ಆವಾಗ ಇಲ್ಲೇ ಕೂಡ ಟಿಫನ್ ಮಾಡ್ಕೊಂಡು ಹೋಗಿದ್ವಿ. ಇವಾಗೂ ಕೂಡ ಇಲ್ಲಿ ದೋಸೆ ಸೇವೆಗೆ ಬಂದಿದ್ದೀವಿ. ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು. ತುಂಬ ಜನ ತಿಂದಿದ್ದಾರೆ, ಟೇಸ್ಟ್ ಹೇಗಿತ್ತು ರೆಸ್ಪಾನ್ಸ್ ಎಲ್ಲ. ದೋಸೆ ಬಂದಿದೆ, ಬೆಣ್ಣೆ ದೋಸೆ. ಇದು ನೋಡಿ, ಬೆಣ್ಣೆ ಹೆಂಗಿದೆ? ಬೆಣ್ಣೆ ನೋಡಿ, ಬೆಣ್ಣೆ ಗಟ್ಕ ತಿಂತಾ ಇದ್ರೆ ಅದ್ರ ಟೇಸ್ಟೇ ಬೇರೆ. ಈ ಕಡೆ ಚಿಕ್ಕಮಂಗ್ಳೂರು ಸೈಡ್ ಹೋಗೋರು, ಹಾಸನ್ ಬರೋರು ಟಿಫನ್ಗೆ ಈ ಹೋಟೆಲ್ನ ಚಾಯ್ಸ್ ಮಾಡಿಕೊಂಡ್ರೆ ತುಂಬಾ ಬೆಸ್ಟು. ಪ್ರೈಸ್ ಕೂಡ ವರ್ತ್ ಇರುತ್ತೆ. ತಿಂತಾ ಇದ್ದೀವಿ ಈಗ.
ಮಾತ್ರ ಅಲ್ಟಿ ಹಾಂ ನೋಡಿ ಗರಿ ಗರಿ ಆಗಿದೆ. ಬೆಣ್ಣೆ ಕೂಡ ಕೊಡ್ತಾರೆ ಅದ್ರ ಮೇಲೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಒಂದು ತಿನ್ನೋರು ಮತ್ತೆ ಇನ್ನೊಂದು ತಗೋಬೇಕು, ಆ ಥರ ಟೇಸ್ಟಲ್ಲಿ ಇದೆ. ಮೈಸೂರಲ್ಲಿ ಮೈಲಾರಿ ಹೋಟ್ಲು, ಮೈಸೂರಲ್ಲಿ ನಾವೇ ತಿಂದಿರ್ಬೋದ ಮೈಲಾರಿ ಹೋಟ್ಲು. ಹೌದು, ಅಲ್ಲೂ ಹೋಗ್ಬೇಕಲ್ವಾ ಮೈಲಾರಿ ಹೋಟ್ಲು. ಅಲ್ಲೂ ಕೂಡ ಒಂದು ಟೈಮು ಬ್ರೇಕ್ಫಾಸ್ಟ್ ಮಾಡಿ, ಅದು ಕೂಡ ನಿಮಗೆ ಅಲ್ಲಿ ಯಾವುದೆಲ್ಲ ರೀತಿ ಟಿಫನ್ ಇದೆ, ದೋಸೆ ಕೂಡ ಇಡ್ಲಿ ಎಲ್ಲ ಹೇಗಿರುತ್ತೆ ಅಂದರೆ ಅದು ಕೂಡ ತಿಳಿಸ್ತೀನಿ. ಟೇಸ್ಟ್ ಮಾತ್ರ ಮಸ್ತಿದೆ, ತಿಂದರೆ ಒಂಥರ ಆಗಿದೆ. ನಾವು ಕೊಟ್ಟಿರೋ ಆಲೂಗಡ್ಡೆ ಪಲ್ಯ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ದೋಸೆ ಅಂತೂ ಅಷ್ಟೇ ಕ್ರಿಸ್ಪಿಯಾಗಿದೆ. ದೋಸೆ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಆಲೂಗಡ್ಡೆ ಪಲ್ಯ, ಚಟ್ನಿ, ಬೆಣ್ಣೆ, ಮೂರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಜರ ದೋಸೆ ಇಟ್ಬಿಟ್ರು ಅಂತ ಒಂದು 3 ದೋಸೆ ಹೊಡಿಬೋದು. ಅಂದರೆ ನಾವು ಟ್ರಾವೆಲಿಂಗ್ ಬಂದಿರೋದ್ರಿಂದ ತಿನ್ನೋದು ಕಷ್ಟ. ಏನಲ್ವಾ ಬೇರೆ ಐಟಮ್ ತೊಗೋಬೋದಲ್ಲ, ಇದು ಬೇರೆ ಭಾತ್ ತಗೊಳ್ಳೋಣ. ಭಾತು ಒಂದು ತಗೊಂಡು ಬೈಕ್ ಮಾಡಿ ಕೊಡೋದಾಯ್ತು. ದೋಸೆ ಟೇಸ್ಟ್ ಮಾಡಿದ್ದೀವಲ್ವಾ, ಹಾಗೆ ಪಲಾವ್ ಕೂಡ ಟೇಸ್ಟ್ ಮಾಡೋಣ ಅಂತ ಒಂದು ಪಲಾವ್ ಕೂಡ ತಗೋತಾ ಇದ್ದೀವಿ. ಭಾತ್ ಇದೆಯಾ? ಭಾತ್ ಒಂದು ಭಾತ್ ಹೇಳಿದ್ವಿ, ಒಂದು ದೋಸೆ ಹೊಟ್ಟೆ ತುಂಬಲ್ಲ. ನೀವು ಇನ್ನೊಂದು ತಗೋಬೋದಾಯ್ತು, ಚೆನ್ನಾಗಿದೆ ದೋಸೆ. ಬೆಣ್ಣೆ ಅಲ್ವಾ, ತಿನ್ನೋಕ್ಕಾಗಲ್ಲ ಟ್ರಾವೆಲ್ ಮಾಡೋದ್ರಿಂದ. ಮನೆ ಹತ್ರ ಇದ್ದರೆ ಒಳ್ಳೆ ಟೆಸ್ಟ್ ಇದು ಹೋಟ್ಲು. ಚಟ್ನಿ ಸಾಕಲ್ಲ ನಿಮಗೆ? ಹಾಂ ಸಾಕಾ? ಚಟ್ನಿ ನೋಡಿ ಇನ್ನೂ ಇಷ್ಟ ಇದೆ. ಯಾಕೆ ಕಮ್ಮಿಟ್ಟಿದ್ದಿದೆ ಚಟ್ನಿ ಈಗ? ಸಾಕು. ಹಾಂ ಮನೆ ಹತ್ರ ಇದ್ದರೆ ತಿನ್ಬೋದಿತ್ತು. ಮನೆ ಹತ್ರ ಇದ್ರೆ ಉಡುಪಿ ಯಾರ ಮನೆ ಐತೆ? ದೋಸೆ, ಇಡ್ಲಿ, ಬಾತು ಇದಕ್ಕೆಲ್ಲ ಸ್ವಲ್ಪ ಚಟ್ನಿ ಹಂಗೆ ಬೇಕೇ ಬೇಕು. ಸಾಂಬಾರು ಅಷ್ಟೇ, ಎಲ್ರಿಗೂ 1 ಬೌಲ್ ತೊಗೊಂಡ್ರೆ ನನಗೆ 2 ಬೌಲ್ ಬೇಕು. ಬಾತ್ ಬಂದಿದೆ, ಅದು ಟ್ರೈ ಮಾಡ್ತೀವಿ. ಇಲ್ಲಿ ಬರೋರು ದೋಸೆ ತಿಂದೇ ಹೋಗ್ಬೇಡಿ ಅಷ್ಟೇ, ಅದಂತೂ ಹೇಳ್ತೀನಿ. ದೋಸೆ ತಿಂದು ಹೋಗಬೇಡಿ. ಯಾರಾದರೂ ಧರ್ಮಸ್ಥಳ, ಚಿಕ್ಕಮಂಗ್ಳೂರು ಟ್ರಿಪ್ ಬಂದರೆ ಹಾಸನದಿಂದನೇ ಹೋಗ್ಬೇಕಲ್ವೇನಾ? ಬೆಂಗಳೂರಿಗೆ ಬಂದರೆ ಹಾಸನದಿಂದನೇ ಹೋಗ್ಬೇಕಲ್ವಾ? ಹೌದು, ತಿನ್ಕೊಂಡು ಹೋಗಿ, ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ಮಸ್ತು. ಫಸ್ಟು ದೋಸೆ ತಗೊಂಡು ಆಮೇಲೆ ನಿಮ್ಗೆ ಬೇಕಾಗಿರೋ ಐಟಮ್ ಕೂಡ ತಗೋಬೋದು. ಪ್ರೈಸು ವರ್ತಿದೆ. ದೋಸೆನಲ್ಲಿ 20 ತೊಟ್ಟೆ ಖಾಲಿ ಆಗಿದೆ ಈಗ. ಬಾ ಟ್ರೈ ಮಾಡೋದಾ? ಹಾಕ್ಬಾರ್ದಾ?
ಹಾಂ ಸಾಕು ಸಾಕ್ಬಿಡು. ಚೆನ್ನಾಗಿದೆ ಬಾತೆಲ್ಲ ಮಾಮೂಲಿ, ದೋಸೆನೇ ಸ್ಪೆಷಲ್ ಅಂದರೆ. ಬಟ್ ದೋಸೆ ತಿಂದು ದೋಸೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಚೆನ್ನಾಗಿದೆ ಬಾತು ಕೂಡ. ಬಿಲ್ಲು ವೆಯ್ಟ್ ಮಾಡ್ತಾ ಇದ್ದೀವಿ, ಹೌದು, ನೋಡೋಣ ಎಷ್ಟಾಗಿದೆ ಅಂತ. ಹಾಂ ಬಿಲ್ಲು. ಎರಡು ದೋಸೆ ಒಂದು ಬಾತು. $190 ಹೌದಾ? ಎರಡು ದೋಸೆ ಒಂದು ಬಾತು. ದೋಸೆ ಮಾತ್ರ ಮಸ್ತು, ಬಾತು ಪರವಾಗಿಲ್ಲ ಅನಿಸ್ತು, ಚೆನ್ನಾಗಿದೆ. 3ನೇ ಸಲ ಬರ್ತಿರೋ ನಾನು. ದೋಸೆ ಮಾತ್ರ ಮಸ್ತು. ದೋಸೆಗೋಸ್ಕರದೇ ಬರ್ಬೇಕನ್ಸುತ್ತೆ ಇಲ್ಲಿ ಹಾಸನಾಗೆ. ಹಾಂ, ಬಾತ್ ಅಷ್ಟು ಅಲ್ವಾ? ಓಕೆ. ದೋಸೆ ಮಾತ್ರ ನೆಕ್ಸ್ಟ್ ಲೆವೆಲ್. ದೋಸೆ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಹೌದು, ತಿಂದರೆ ತಿನ್ನಂಗೆ ಆಗಲ್ಲ. ನೋಡಿದ್ರಲ್ಲ ದೋಸೆ ಬೇರೆ ಮನೆ ಹಾಸನ ಸೈಡ್ ಇದ್ಬಿಟ್ಟಿದ್ರೆ 2-3 ದೋಸೆ ತಿಂತಿದ್ವಿ. ಹೌದು, ಲಾಸ್ಟ್ ಟೈಮ್ ಅದೇ ಎಂಟ್ರಿ ಹಿಂಗಾಗಿದ್ದು ನಾವು. ಅಲ್ಲಿ ಹೋಗಿದ್ವಿ. ಹೌದು. ಸೊ ಗೈಸ್, ಯಾರು ಹಾಸನದವ್ರು ವೀಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಸನ ಅಂತ ಕಮೆಂಟ್ ಮಾಡಿ. ಹಾಸನದಲ್ಲಿ ನಿಮ್ಗೆ ಗೊತ್ತಿರೋವಂಥ ಫುಡ್ಡು, ಒಳ್ಳೆ ಫುಡ್ ಸಿಗೋ ಕಡೆ ಈಗ ಕಮೆಂಟ್ ಮಾಡಿ, ನಾವು ಅಲ್ಲಿಗೂ ಬಂದು ವೀಡಿಯೋ ಮಾಡ್ತೀವಿ. ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ. ಇದೇ ಥರ ವೀಡಿಯೋಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಥ್ಯಾಂಕ್ ಯು ಗೈಸ್.